ನಮ್ಮ ಕಾನೂನು ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಸೊ ನೆಕ್ಸ್ಟ್ ಟಾಪಿಕ್ಕಿಗೆ ನಾವು ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಟಾಪಿಕ್ ಇದೆ ಯೂನಿಟ್ 5ದಲ್ಲಿ ಬಂದ್ಬಿಟ್ಟು ಡಿಡಕ್ಷನ್ ಅನ್ನುವಂಥ ಒಂದು ಟಾಪಿಕ್ ಇದೆ. ಈ ಡಿಡಕ್ಷನ್ ಅನ್ನುವಂಥ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈ ಯೂನಿಟ್ 5ದಲ್ಲಿ ಆಫ್ ದ ಸಿಲೆಬಸ್ ಏನಿದೆ, ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಆಫ್ ದ ಸಿಲೆಬಸ್ ಏನಿದೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಓಕೆನಾ, ಎಕ್ಸಾಮಲ್ಲಿ ಕೇಳ್ತಾರೆ ಡೈರೆಕ್ಟಾಗಿ. ವಾಟ್ ಆರ್ ದ ಪ್ರಾವಿಷನ್ಸ್ ಹ್ಯಾವ್ ರಿಗಾರ್ಡಿಂಗ್ ಇನ್ ದ ಇದು ನಮ್ಮ ಬೇಜಸ್ ಆ್ಯಕ್ಟ್ 1936 ಯಾವ ಯಾವ ಪ್ರಾವಿಷನ್ಸ್ಗಳಿದೆ ಫಾರ್ ದ ಡಿಡಕ್ಷನ್ಸ್ ಅಂತೇಳಿ ಕೇಳ್ತಾರೆ. ಕಡಿತಗಳು ಅಂತ ಕರೀತಾರೆ. ಮೀನಿಂಗ್ ಏನಂತಂದರೆ ವೆರಿ ಸಿಂಪಲ್. ನಮಗೇನು ಸ್ಯಾಲ್ರಿ ಬರುತ್ತೆ, ಅಸ್ಯೂಮ್ ಎಲ್ಲ ಅವ್ರು ನೆನಪಿರೋ ಕೆಲಸ ಮಾಡ್ತಿದ್ದೀರಾ, ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿಯಲ್ಲಿ ಏನೇನು ಕಟಿಂಗ್ಸ್ಗಳನ್ನು ಮಾಡ್ಬೋದು, ಅಂದರೆ ಸ್ಯಾಲ್ರಿಯಲ್ಲಿ ಏನೇನು ಡಿಡಕ್ಟ್ ಮಾಡ್ಬೋದು, ಅಮೌಂಟನ್ನು ಯಾವ್ಯಾವ ಅಮೌಂಟು ಡಿಡಕ್ಟ್ ಮಾಡ್ಬೋದು ಅನ್ನುವಂಥದ್ದಷ್ಟೇ ಡಿಡಕ್ಷನ್ ಅನ್ನುವಂಥ ಕಾನ್ಸೆಪ್ಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಆವಾಗ ನೀವು ಸೆಕ್ಷನ್ 8ಇಂದ ಹಿಡಿದು ಸೆಕ್ಷನ್ 13A ತನಕನೂ ಕೂಡ ಬರಿಬೇಕಾಗುತ್ತೆ. ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ಈ ವಿಡಿಯೋದ ನಾನು ಕಂಪ್ಲೀಟಾಗಿ ಹೇಳ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆಯಿತಾ. ಡಿಡಕ್ಷನ್ಸ್ ಅಂದರೆ ತುಂಬ ಸಿಂಪಲ್ಲು. ಬರ್ತಾ ಇರೋವಂಥ ಸ್ಯಾಲ್ರಿಯಲ್ಲಿ ಏನೇನು ಡಿಡಕ್ಟ್ ಮಾಡ್ಕೊಳ್ಬೋದು ಅಂತ, ಅದನ್ನೇ ನಾವು ಕಡಿತಗಳು ಅಂತ ಕರಿತೀವಿ. ಅದರಲ್ಲಿ ಸೆಕ್ಷನ್ 7ಇಂದ ಸೆಕ್ಷನ್ 13 ತನಕ ಇದೆ. ಸೊ ಎಲ್ಲ ಸೆಕ್ಷನ್ಸ್ಗಳು ನೋಡ್ತಾ ಹೋಗೋಣ. ಸೆಕ್ಷನ್ 7 ಏನು ಹೇಳುತ್ತೆ ಅಂತ. ಸೆಕ್ಷನ್ 7 ಏನು ಹೇಳುತ್ತೆ ಅಂತಂತಂದರೆ, ಸೆಕ್ಷನ್ 7ಅಲ್ಲಿ ಡಿಡಕ್ಷನ್ ಮಾಡಬಹುದು. ಅಪ್ ಆ್ಯನ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ದ ಪರ್ಮಿಸೇಬಲ್ ಫಾರ್ ಡಿಡಕ್ಷನ್ ಬೈ ದ ಎಂಪ್ಲಾಯರ್ ಅಂತಂದರೆ, ಒಬ್ಬ ಎಂಪ್ಲಾಯ್ಗೆ ಸ್ಯಾಲರಿನ ಡಿಡಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡುತ್ತೆ ಅನ್ನೋದು ಸೆಕ್ಷನ್ 7 ಹೇಳುತ್ತೆ. ಅದು ಯಾವ್ಯಾವ ರೀತಿಯಲ್ಲಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನಾವು ನೋಡ್ತಾ ಹೋದರೆ, ದ ವಿತ್ಹೋಲ್ಡಿಂಗ್ ಆಫ್ ದ ಇನ್ಕ್ರಿಮೆಂಟ್ ಆಫ್ ಪ್ರಮೋಷನ್ ಆಫ್ ದ ವಿತ್ಹೋಲ್ಡಿಂಗ್ ಆಫ್ ಇನ್ಕ್ರಿಮೆಂಟ್ ಆಫ್ ದ ಪ್ರಮೋಷನ್ ಇನ್ಕ್ಲೂಡಿಂಗ್ ದಿ ಸ್ಟಾಪೇಜ್ ಆಫ್ ದ ಇಂಟರ್ಮಿಡಿಯೇಟ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಪಾರ್. ಇದು ಒಂದು ಅಂತ ಹೇಳ್ತಾ ಇದೆ. ಅಂತಂದರೆ ಏನು ಇನ್ಕ್ರಿಮೆಂಟ್ ಆಗುತ್ತಲ್ವ, ಇನ್ಕ್ರಿಮೆಂಟ್ ಆಗೋದು ಅಥವಾ ಪ್ರಮೋಷನ್ ಆಗೋದು, ಇದನ್ನೆಲ್ಲ ಹೋಲ್ಡ್ ಮಾಡಬಹುದು. ಅರ್ಥ ಆಗ್ತಿದೆಯಾ? ಯಾಕೆ ಅದನ್ನು ಇನ್ಕ್ರಿಮೆಂಟ್ ಮತ್ತು ಪ್ರಮೋಷನ್ ಹೋಲ್ಡ್ ಮಾಡಿದರೆ ಅವರು ಸ್ಯಾಲ್ರಿ ಎಲ್ಲ ತಾನಾಗೆ ಡೌನ್ ಆಗುತ್ತೆ, ಟೋಟಲ್ ಇನ್ಕಮ್ ಡೌನ್ ಆಗುತ್ತೆ, ಅಲ್ಲಿ ಡಿಡಕ್ಟ್ ಮಾಡಿರ್ತೀರಾ. ರಿಡಕ್ಷನ್ ಟು ಲೋವರ್ ದ ಪೋಸ್ಟ್ ಆರ್ ದ ಟೈಮ್ ಆಫ್ ದ ಸೇಲ್ ಲೋವರ್ ದ ಟೈಮ್ಸೇಬಲ್ ಅಂತ ಇದೆ. ಅಂತಂದರೆ ಇಲ್ಲಿ ಅವರ ಪೋಸ್ಟ್ ಒಂದು ಹೈಯರ್ ಪೋಸ್ಟಲ್ಲಿ ಇರ್ತಾನೆ, ಅವನು ಲೋಯರ್ ಪೋಸ್ಟಿಗೆ ತರೋದು. ಆಬ್ವಿಯಸ್ಲಿ ಲೋಯರ್ ಪೋಸ್ಟಿಗೆ ಏನಾದರೂ ತಂದರೆ ಅವನ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಆಮೇಲೆ ಸಸ್ಪೆನ್ಷನ್ ಮಾಡುವಂಥದ್ದು, ಇದೆಲ್ಲ ಒಬ್ಬ ಎಂಪ್ಲಾಯರ್ಗೆ ರೈಟ್ಸ್ ಇರುತ್ತೆ. ಎಂಪ್ಲಾಯರಿಗೆ ರೈಟ್ಸ್ ಇರೋದಂತಲ್ಲ, ಆಬ್ವಿಯಸ್ಲಿ ಎಂಪ್ಲಾಯರ್ಸ್ಗಳು ಇದನ್ನು ಮಾಡ್ತಾ ಇರ್ತಾರೆ. ಸಸ್ಪೆನ್ಷನ್ ಮಾಡುವಂಥದ್ದು, ಇನ್ಕ್ರಿಮೆಂಟ್ ಡೌನ್ ಮಾಡೋದು, ಪ್ರಮೋಷನ್ ಡೌನ್ ಮಾಡೋದು, ಲೋಯರ್ ಪೋಸ್ಟಿಗೆ ಡಿಮೋಷನ್ಸ್ಗಳನ್ನು ಮಾಡೋದು, ಇದೆಲ್ಲ ಮಾಡ್ತಾರೆ. ಆದರೆ ಈ ಕೆಳಗಿನವಂಥವುಗಳನ್ನ ನಾವು ಡಿಡಕ್ಷನ್ಸ್ ಅಂತ ಕರೆಯೋದಿಲ್ಲ. ಯಾವ್ಯಾವ ಅಂತ ಹೇಳ್ತೀನಿ. ಸ್ಟಾಪೇಜ್ ಆಫ್ ಇನ್ಕ್ರಿಮೆಂಟ್ ಆಫ್ ಎಂಪ್ಲಾಯ್ ಅಂತಂದರೆ ಡೌನ್ ಮಾಡಿದರೆ ಡಿಕ್ರಿಮೆಂಟ್ ಅಂತಾರೆ, ಬಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಅದನ್ನು ನಾವು ಡಿಡಕ್ಷನ್ಸಲ್ಲಿ ಕನ್ಸಿಡರ್ ಮಾಡಲ್ಲ. ಪ್ರಮೋಷನ್ ಏನಾದರೂ ಡೌನ್ ಮಾಡಿದರೆ ಅದರ ಡಿಡಕ್ಷನ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಇನ್ಸೆಂಟಿವ್ ಏನಾದರೂ ಕಡಿಮೆ ಕೊಟ್ಟರೆ ಅದನ್ನು ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಡಿಮೋಷನ್ ಮಾಡಿದರೆ ಅದನ್ನು ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಸಸ್ಪೆನ್ಷನ್ ಏನಾದರೂ ಮಾಡಿದರೆ ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಫಸ್ಟು ಪಾಯಿಂಟು 1, 2, 3ಅಲ್ಲಿ 7 ಕ್ಲಾಸ್ 1ಅಲ್ಲಿ ಇದನ್ನು ಹೇಳಿದ್ರೆ, ನೆಕ್ಸ್ಟು ಈ ಎಲ್ಲ ಪಾಯಿಂಟ್ಗಳಲ್ಲಿ ನಾವು ಯಾವುದನ್ನು ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ ಅನ್ನುವಂಥದ್ದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಿದ್ದಲ್ಲಿ ಇಡೀ ಡಿಡಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಡಿಡಕ್ಷನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ಸ್ಗಳು ನೋಡಿದರೆ ಸೇಮ್ ಕಾಣ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ, ಈ ಪಾಯಿಂಟ್ಸ್ಗಳ ಎಕ್ಸ್ಪ್ಲನೇಷನ್ ಕೊಡ್ತಾ ಈ ಕೆಳಗಡೆ ಪಾಯಿಂಟ್ಸ್ಗಳು ಅದರಲ್ಲೇ ಬಂದರೂ ಕೂಡ ಕಲಮ್ಸ್ಗಳು, ಸೆಕ್ಷನ್ಸ್ಗಳು, ಬೇರಾಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೇ ರೀತಿ ಇರುತ್ತೆ. ಸೊ ಹೇಳ್ತಾ ಕೂಡ ಕೆಳಗಡೆ ಇರುವಂಥ ಪಾಯಿಂಟ್ಸ್ಗಳೇನಾದರೂ ಬಂತು ಅಂತಂತಂದರೆ ಅದನ್ನು ಯಾವುದನ್ನು ಕೂಡ ನಾವು ಕನ್ಸಿಡರ್ ಮಾಡಲ್ಲ, ಡಿಡಕ್ಷನ್ಸ್ ಅಂತ ಕರೆಯೋದಿಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಡಿಡಕ್ಷನ್ಸ್ ಅಂತ ಯಾವುದನ್ನು ಕರಿತೀವಿ? ಇಲ್ಲಿದ್ದೇನೆ. ಡಿಡಕ್ಷನ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ, ಸೆಕ್ಷನ್ 8ನ ಪ್ರಕಾರ ಫೈನ್ಸ್ ಅಂತ ಇದೆ. ಯಾವುದರಲ್ಲಿ? ವೇಜಸ್ ಆ್ಯಕ್ಟ್ 1936ಅಲ್ಲಿ ಫೈನ್ಸ್ ಅಂತ ಇದೆ. ಓಕೆ, ಈ ಫೈನ್ಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಅಂತಂದರೆ ಫೈನ್ಸ್ ಹಾಕ್ತಾ ಇದ್ದಾರೆ ಅಂದಿದ ತಕ್ಷಣ ಸುಮ್ಮನೆ ಹಾಗೆ ಫೈನ್ ಹಾಕುವಂಥದ್ದಲ್ಲ. ಫಸ್ಟ್ ಯಾರ ಮೇಲೆ ಏನು ಫೈನ್ ಹಾಕ್ತಾ ಇದ್ದಾರೆ ಅಂತ ನೋಟಿಸ್ ಬೋರ್ಡಲ್ಲಿ ಅದನ್ನು ಮೆನ್ಷನ್ ಮಾಡಿರಬೇಕು. ಹಾಗಂತೇಳಿ ಫೈನ್ ಹಾಕ್ತಾರಂತ ಸಿಕ್ಕಾಪಟ್ಟೆ ಹಾಕೋ ಆಗಿಲ್ಲ. 3%ಗಿಂತ ಜಾಸ್ತಿ ಎಕ್ಸೀಡ್ ಆಗೋ ಆಗಿಲ್ಲ, ಅಷ್ಟು ಮಾತ್ರ ಫೈನನ್ನು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕೋ ಆಗಿಲ್ಲ. ಆಮೇಲೆ ಈ ಎಂಪ್ಲಾಯಿಗೆ ಕಂಪ್ಲೀಟಾಗಿ ಅವನ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಅವನಿಗೆ ಚಾನ್ಸಸ್ಸನ್ನು ಕೊಡಬೇಕು. ನೀನು ಎಕ್ಸ್ಪ್ಲೇನ್ ಮಾಡೋರು, ಓಕೆ, ಜಸ್ಟಿಫಿಕೇಷನ್ಗೋಸ್ಕರ ಅವನ ಪರವಾಗಿ, ಎಂಪ್ಲಾಯ್ನ ಪರವಾಗಿ, ಲೇಬರ್ನ ಪರವಾಗಿ ದಂಡ ಹಾಕೋಕ್ಕಿಂತ ಮುಂಚೆ ಅವನಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಡಬೇಕು. ಸೊ ಅದಾದಮೇಲೆ ಫೈನ್ ಏನಿದೆ ಅಲ್ವಾ, ವಿತಿನ್ 60 ಡೇಸಲ್ಲಿ ಪೇಯ್ಡ್ ಮಾಡಬೇಕು. ವಿತಿನ್ 60 ಡೇಸ್ ಇಂಪೋಸ್ ಮಾಡ್ತಾರಲ್ಲ, ಅದು ವಿತಿನ್ 60 ಡೇಸಲ್ಲಿ ಅದನ್ನು ಪೇಯ್ಡ್ ಮಾಡ್ಕೋಬೇಕಿಲ್ಲ ಅಂತಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಇದಿಷ್ಟು ಸೆಕ್ಷನ್ 8 ಅಂತ ಹೇಳುತ್ತೆ. ಸೆಕ್ಷನ್ 8 ಫೈನ್ ಬಗ್ಗೆ ಹೇಳುತ್ತೆ.
ಸೆಕ್ಷನ್ 9 ಏನಾದರೂ ಬಂದರೆ ಡಿಡಕ್ಷನ್ ಫಾರ್ ದ ಆಬ್ಸೆನ್ಸ್ ಫ್ರಮ್ ಡ್ಯೂಟಿ ಅಂತ ಇದೆ. ಅಂತಂದರೆ ಸೆಕ್ಷನ್ 9 ಪ್ರಕಾರ ಏನಾದರೂ ಡ್ಯೂಟಿಗೆ ಬರದೇ ಹೋದರೆ, ಆಬ್ಸೆಂಟ್ ಆದರೆ ಅಥವಾ ತನ್ನ ಡ್ಯೂಟಿನ ಮಾಡದೇ ಹೋದರೆ ಆ ಟೈಮಲ್ಲಿ ಡಿಡಕ್ಷನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದೆ. ಇನ್ನೇನು ಹೇಳ್ತಾ ಇದೆ ಅಂತಂತಂದರೆ, ಎಷ್ಟೇ ಎಂಪ್ಲಾಯೀಸ್ಗಳ ಕಾಂಪನ್ಸೇಷನ್ ಏನೇ ಇದ್ದರೂ ಕೂಡ 6,000 ಆಗಿರ್ಬೋದು ಅಥವಾ 1 ಮಂತಿಂದ ಆಗಿರ್ಬೋದು, ಇದಕ್ಕಿಂತ ಜಾಸ್ತಿ ಏನು ಮಾಡಬಾರ್ದು ಅಂತ ಬೇರೆ ಆ್ಯಕ್ಟು ಕೊಟ್ಟಿದ್ದಾರೆ. ಎನಿಹೋ ಈ ಪಾಯಿಂಟ್ ಅರ್ಥ ಆದರೆ ಓಕೆ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಡಿಡಕ್ಷನ್ಸ್ ಫಾರ್ ದ ಆಬ್ಸೆನ್ಸ್ ಫ್ರಮ್ ಡ್ಯೂಟಿ ಅಂತ ಏನಿದೆ ಅದನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 10ನ ಪ್ರಕಾರ ಡಿಡಕ್ಷನ್ ಫಾರ್ ದ ಡ್ಯಾಮೇಜಸ್ ಆರ್ ಲಾಸ್ ಅಂತ ಇದೆ. ಅಂತಂದರೆ ಏನಾದರೂ ಡ್ಯಾಮೇಜಸ್ ಲಾಸ್ ಮಾಡ್ದ, ಯಾವ ರೀತಿ ಲಾಸ್ ಮಾಡ್ತಾನೆ, ಅವ್ನು ನೆಗ್ಲಿಜೆನ್ಸಿಯಿಂದ ಲಾಸ್ ಮಾಡ್ತಾನೆ. ಏನಾದರೂ ಆ ನೆಗ್ಲಿಜೆನ್ಸಿಯಿಂದ ಏನಾದರೂ ಲಾಸ್ ಮಾಡ್ದ ಅಂತಂದರೆ ಅಂಥ ಟೈಮಲ್ಲಿ ಕೂಡ ಅವನ ಸ್ಯಾಲರಿ, ಅವನ ಪೇಮೆಂಟ್, ಅವನ ವೇಜಸ್ಸಿಂದ ಓನರು ಡಿಡಕ್ಟ್ ಮಾಡಿಸಿ ಅವನಿಗೆ ಅವಕಾಶವಿರುತ್ತದೆ. ಅದಾದಮೇಲೆ ಡಿಡಕ್ಷನ್ ಫಾರ್ ದ ಸರ್ವಿಸ್ ರೆಂಡರ್ಡ್ ಅಂತ ಇದೆ. ಅಂತಂದರೆ ಸಲ್ಲಿಸಿದಂಥ ಸೇವೆಗಳಿಗೆ ಡಿಡಕ್ಷನ್ ಮಾಡಿಕೊಳ್ಳಬಹುದು. ಅದು ಯಾವ ರೀತಿ ಸಲ್ಲಿಸಿದಂಥ ಸೇವೆಗಳಿಗೆ ಡಿಡಕ್ಷನ್ ಮಾಡ್ಕೋಬಹುದು ಅಂತಂದರೆ HR ಅಂತಾರೆ, ಹೌಸ್ ರೆಂಟ್ ಅಲೌನ್ಸಸ್ ಅಂತಾರೆ. ಆಮೇಲೆ ಅಮಿನಿಟಿ ಆಫ್ ದ ಸರ್ವಿಸ್ ಅಂತ ಹೇಳ್ತಾರೆ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಹೂ ಕ್ಯಾನ್ ಟೇಕ್ ಫ್ರಮ್ ದ ಎಂಪ್ಲಾಯೀಸ್ ಟು ಪೇ ದ ಅಮೌಂಟ್ ಇಸ್ ಡಿರೆಕ್ಟೆಡ್ ಆಫ್ ದ ಎಕ್ಸ್ಕ್ಯೂಟಿವ್ ಹೌಸ್ ರೆಕಮೆಂಡೇಷನ್ ಆಫ್ ದ ಎಮ್ನಿಟಿ ಅಂತಂದರೆ HR ಆ್ಯಕ್ಚುಲಿ ಕೊಡಬೇಕು ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೆ ಕೊಡಿಸಿರ್ತಾರೆ. ಬಟ್ ಓಕೆ, HR ಜಾಸ್ತಿ ಎಕ್ಸೀಡ್ ಆಗುವಂಥ ಒಂದು ಫೆಸಿಲಿಟಿ ತೊಗೊಳ್ತಾ ಇದ್ದಾನೆ ಅಂತಂತಂದರೆ ಒಬ್ಬ ಎಂಪ್ಲಾಯ್, ಆ ಟೈಮಲ್ಲಿ ಅದನ್ನು ಅಮೌಂಟ್ನ ಡಿಡಕ್ಷನ್ ಮಾಡಿಕೊಳ್ಳುವಂಥ ಹಕ್ಕು ಅವ್ನು ಕೊಟ್ಟಿರ್ತಾರೆ, ಎಂಪ್ಲಾಯರ್ಗೆ, ಓನರ್ಗೆ ಕೊಟ್ಟಿರ್ತಾರೆ. ಡಿಡಕ್ಷನ್ ಫಾರ್ ದ ರಿಕವರಿ ಆಫ್ ದ ಲೋನ್, ಆಬ್ವಿಯಸ್ಲಿ ಅಲ್ವಾ, ಲೋನ್ಗಳೇನಾದರೂ ಮಾಡಿದ್ದಾರೆ, ಅಡ್ವಾನ್ಸ್ ಲೋನ್ಗಳೇನಾದರೂ ಮಾಡಿದ್ದಾರೆ ಅಂತಂದರೆ ಡಿಡಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಯಾಲ್ರಿಯಲ್ಲೇ ಕಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಈಗೆಲ್ಲ ಕಂಪ್ನೀಸ್ಗಳಲ್ಲಿ ನೋಡ್ತೀರಾ ನೀವು, ಒಂದೊಂದು ಸ್ಯಾಲ್ರಿ ಅರೌಂಡ್ ಒಂದು 50,000 ಇತ್ತು ಅಂತಂದರೆ ಅರೌಂಡ್ ಒಂದು 5 lakh ತನಕ ಲೋನ್ನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಇದು ಮಂತ್ಲಿ 20,000 ಸ್ಯಾಲ್ರಿನ ಕಡಿಮೆ ಕೊಡ್ತಾರೆ. ಸ್ಯಾಲ್ರಿ ಕೊಡಬೇಕಾದ್ರೆ 50,000 ಅನ್ಸಿದ್ರು ಸ್ಯಾಲ್ರಿನ 30,000 ಕೊಡ್ತಾರೆ, 20,000 ಕಮ್ಮಿ ಕೊಡ್ತಾರೆ. ಈ ರೀತಿ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ಸ್ ಇದೆ ಸೆಕ್ಷನ್ 12 ಎದಲ್ಲಿ ಪ್ಯಾಕೇಜ್ ಅಲ್ವಾ. ಸೊ ಯಾವುದಕ್ಕೆ ದ ರೂಲ್ ಸೆಟ್ ದ ಸ್ಟೇಟ್ ಗೌರ್ಮೆಂಟ್ ರೂಲ್ ಸೆಟ್ ಮಾಡುತ್ತೆ, ಎಷ್ಟೆಷ್ಟು ಲೋನ್ ಕೊಡಬೇಕೇನೋ ಅಂತ. ಇಂಟ್ರೆಸ್ಟು ಕೂಡ ಅದೇ ಡಿಸೈಡ್ ಮಾಡುತ್ತೆ. ಸೊ ಅದು ಒಂದು ಹೌಸ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಏನಾದರೂ ಅದರ್ ಪರ್ಪಸಿಗೆ ಆಗಿರ್ಬೋದು ತೊಗೊಂಡ್ರೆ ಅದನ್ನು ನಾವು ಅಲ್ಲಲ್ಲೇ ಸ್ಯಾಲ್ರಿ ಡಿಡಕ್ಟ್ ಮಾಡ್ಕೊಳ್ತಾರೆ ಅಂತ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ಏನಾದರೂ ಪಾಯಿಂಟ್ ಹೇಳಬೇಕಂದ್ರೆ ಡಿಡಕ್ಷನ್ ಫಾರ್ ದ ಪೇಮೆಂಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಇನ್ಶೂರೆನ್ಸ್ ಸ್ಕೀಮ್ಸ್. ಏನಾದರೂ LIC ಮಾಡಿಸುವಂಥದ್ದು, ತಮ್ಮ ಸ್ಯಾಲ್ರಿಯಲ್ಲೇ LIC ಮಾಡಿಸ್ತಾರೆ. ಸುಮಾರು ಜನ ಎಂಪ್ಲಾಯೀಸ್ಗಳು ಕೇಳಿರ್ತೀರ. ಇಲ್ಲ ಯಾವುದೋ ಒಂದು ಸೊಸೈಟಿಯಲ್ಲಿ ಸೇವಿಂಗ್ಸನ್ನು ಇಡ್ತಾರೆ. ಸೊ ಆ ಸೇವಿಂಗ್ಸ್ ಇಡೋದು, LIC ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು, ಇಫ್ ಇನ್ ಕೇಸ್ ಅದು ಎಂಪ್ಲಾಯರ್ ಹ್ಯಾಂಡಲ್ ಬರಲ್ಲ ಅಂತಂದರೆ ಆ ಟೈಮಲ್ಲೂ ಕೂಡ ಅದನ್ನು ಕೂಡ ಡಿಡಕ್ಟ್ ಮಾಡ್ಕೊಳ್ತಾರೆ. ಸೊ ಅದನ್ನು ಕೂಡ ಡಿಡಕ್ಷನ್ಸಲ್ಲೇ ಕೌಂಟ್ ಮಾಡ್ತೀವಿ ನಾವು. ಸೊ ಟಾಪಿಕ್ ತುಂಬ ಸಿಂಪಲ್ ಇದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಂಥದ್ದೇನಿಲ್ಲ. ನಾನೊಂದು ಕ್ವಿಕ್ ರಿವಿಷನ್ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸಿಂಪಲ್ ಆಗಿ ಡಿಡಕ್ಷನ್ಸ್ ಅಂದರೆ ಏನು ಅಂತಂದರೆ ತಮ್ಮ ಸ್ಯಾಲ್ರಿಯಲ್ಲಿ ಕಟ್ ಆಗುವಂಥ ಅಮೌಂಟ್ನ ಡಿಡಕ್ಷನ್ಸ್ ಅಂತ ಕರಿತೀವಿ. ಸೆಕ್ಷನ್ 7ನ ಪ್ರಕಾರ ಇದಿಷ್ಟು ಕಟ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಆದಾಗ್ಯೂ ಕೂಡ ಅದಷ್ಟು ಕಟ್ ಮಾಡಿಕೊಂಡ್ರೂ ಕೂಡ ಇವನ್ನ ಯಾವುದನ್ನು ಕೂಡ ನಾವು ಡಿಡಕ್ಷನ್ಸ್ ಅಂತ ಕರೆಯೋದಿಲ್ಲ ಅಂತ ಹೇಳಿದೆ. ಇನ್ಕ್ರಿಮೆಂಟ್ ಡಿಡಕ್ಷನ್ಸ್ ಅಂತ ಕರೆಯಲ್ಲ, ಪ್ರಮೋಷನ್ನ ಡೌನ್ ಮಾಡಿದರೆ ಕರೆಯಲ್ಲ, ಇನ್ಸೆಂಟಿವ್ನ ಹೋಲ್ಡ್ ಮಾಡಿದರೆ ಕರೆಯಲ್ಲ, ಡಿಮೋಷನ್ ಮಾಡಿದರೆ ಕರೆಯಲ್ಲ, ಸಸ್ಪೆನ್ಷನ್ನ ಮಾಡಿದರೂ ಕೂಡ ಅದನ್ನು ನಾವು ಏನಂತ ಕರೆಯಲ್ಲ, ಡಿಡಕ್ಷನ್ಸ್ ಅಂತೇಳಿ ಕರೆಯೋದಿಲ್ಲ. ಆದರೆ ಫೈನ್ ಅಂತ ಒಂದಿದೆ ಅಲ್ವಾ, ಇಫ್ ಇನ್ ಕೇಸ್ ಏನಾದರೂ ಫೈನ್ ಹಾಕಿದರೆ ಅದನ್ನು ನಾವು ಡಿಡಕ್ಷನ್ ಅಂತ ಕರಿತೀವಿ. ಸೆಕ್ಷನ್ 8ಅಲ್ಲಿ ಫೈನ್ ಬಗ್ಗೆ ಹೇಳುತ್ತೆ. 3%ಗಿಂತ ಜಾಸ್ತಿ ಫೈನ್ ಹಾಕೋ ಆಗಿಲ್ಲ ಅವ್ನ ಸ್ಯಾಲ್ರಿಗಿಂತ, ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು, ಅವನಿಗೆ ಜಸ್ಟಿಫಿಕೇಷನ್, ಅವನ ಎಕ್ಸ್ಪ್ಲೇನ್ಷನ್ ಮಾಡ್ಕೊಳ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ವಿತಿನ್ 60 ಡೇಸಲ್ಲಿ ಆ ಫೈನ್ನ ವಸೂಲಿ ಮಾಡ್ಕೋಬೇಕು. ಇದಿಷ್ಟು ಫೈನ್ ಬಗ್ಗೆ ಇದ್ದರೆ ಸೆಕ್ಷನ್ 9ಅಲ್ಲಿ ಅವನೇನಾದರೂ ಆಬ್ಸೆಂಟ್ ಆದ ಅಂತಂದರೆ ಡ್ಯೂಟಿಯಲ್ಲಿ, ಆಬ್ವಿಯಸ್ಲಿ ಆಬ್ಸೆಂಟ್ ಆದರು ಅಂತಂದರೆ ಮತ್ತು ಓನರ್ಸ್ಗಳು ಕಟ್ ಮಾಡೇ ಮಾಡ್ತಾರಲ್ವಾ, ಅದನ್ನು ಸೆಕ್ಷನ್ 9ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 10ನಲ್ಲಿ ಏನಾದರೂ ಡ್ಯಾಮೇಜಸ್ ಮಾಡಿದ್ರೆ ಅವ್ನ ನೆಗ್ಲಿಜೆನ್ಸಿಂದ, ಅವ್ನ ನಿರ್ಲಕ್ಷ್ಯತೆಯಿಂದ ಏನಾದರೂ ಡ್ಯಾಮೇಜಸ್ ಮಾಡ್ದ ಅಂತಂದರೆ, ಹಾನಿ ಮಾಡ್ದ ಅಂತಂದರೆ, ಕಂಪ್ನಿಗೆ ಲಾಸ್ ಆಗೋ ಹಾಗೆ, ಕಂಪ್ನಿಗೆ ಏನಾದರೂ ನಷ್ಟ ಆಗೋ ಹಾಗೆ ಏನಾದರೂ ಮಾಡ್ದ ಅಂತಂದರೆ ಅವ್ನ ಸ್ಯಾಲ್ರಿಯಿಂದ ಒಬ್ವಿಯಸ್ಲಿ ಕಟ್ ಮಾಡ್ತಾರೆ ಅಂತ ಸೆಕ್ಷನ್ 10 ಹೇಳುತ್ತೆ. ಸೆಕ್ಷನ್ 11 ಏನು ಹೇಳುತ್ತಪ್ಪ ಅಂತಂತಂದರೆ ಏನಾದರೂ ಎಕ್ಸ್ಟ್ರಾ ಸರ್ವಿಸಸ್ ಕೊಟ್ಟರೆ ಎಂಪ್ಲಾಯರ್ ಕಡೆಯಿಂದ ಅಂತಂದರೆ ಹೌಸ್ ಕೊಡೋದು, ಇರೋಕ್ಕೆ ಮನೆ, ಜಾಗ ಅಥವಾ ಏನಾದರೂ ಗಾಡಿ ಕೊಡುವಂಥದ್ದು, ಏನಾದರೂ ಇವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರಲಿಲ್ಲ ಅಂತಂದರೆ ಮತ್ತು ಅವರು ಕೂಡ ಓನರು ಖರ್ಚು ಮಾಡ್ಬೇಕು, ದುಡ್ಡನ್ನ ಡಿಡಕ್ಟ್ ಮಾಡ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನಾದರೂ ಹೇಳಬೇಕು ಅಂತಂದರೆ ಲೋನ್ಗೇನೇನಾದರೂ ತೊಗೊಂಡಿದ್ರೆ ಅಡ್ವಾನ್ಸಲ್ಲಿ ಅದಕ್ಕೂ ಕೂಡ ಕಟ್ ಮಾಡ್ಕೋತೀನಿ. ಪರ್ಪಸ್ ಮೇ ಬಿ ಬಿಲ್ಡಿಂಗ್ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಸೊ ಫೈನಲಿ ಕೋಆಪ್ರೇಟಿವ್ ಸೊಸೈಟೀಸಲ್ಲಿ ಏನಾದರೂ ಪೇಮೆಂಟ್ಸ್ ಇದ್ದರೆ ಅಥವಾ ಇನ್ಶೂರೆನ್ಸ್, LIC, ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಸೆಕ್ಷನ್ 13 ಪ್ರಕಾರ ಅಲ್ಲೂ ಕೂಡ ಡಿಡಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ಡಿಡಕ್ಷನ್ಸ್ ಬಗ್ಗೆ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬ ಈಸಿಯೆಸ್ಟ್ ಕ್ವಶನ್, ಎಲ್ಲ ಸೆಕ್ಷನ್ ಸಮೇತ ಹೇಳಿದ್ದೀವಿ. ದಯವಿಟ್ಟು ಇದನ್ನೆಲ್ಲ ಮೆನ್ಷನ್ ಮಾಡ್ತಾ ಬನ್ನಿ. 10 ಮಾರ್ಕ್ಸಿಗೆ ಕೇಳ್ತಾರೆ.
ತುಂಬ ಕೇರ್ಫುಲ್ಲಾಗಿ ಓದಿ. ಈ ಪೋರ್ಷನಲ್ಲಿ ಇದೇ ಇಂಪಾರ್ಟೆಂಟು ಆಫ್ ದ ಪೋರ್ಷನ್ ಆಫ್ 5th ಯೂನಿಟಲ್ಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಟೀಮ್. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವ್ರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು 2 ಮೀಡಿಯಮ್ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವೀಡಿಯೋ ಅಷ್ಟೇ. ಈಗ ಒಂದು ವೀಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟಾಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ, ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ಮದು ಕಂಪ್ಲೀಟಾಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮು ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆ್ಯಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮ್ಗಳು ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ, ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತೊಗೊಳ್ತೀವಿ. ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟಾಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತೊಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನು 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ.
ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವೀಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟು. ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಸಾಲ್ವ್ ಮಾಡಿದಂತ ನೋಟ್ಸ್‌ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ, ಅರ್ಥ ಆಗೋ ತರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕೋ 100%ನ ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್‌ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಷ್ಟೇ. ಅಷ್ಟೇ ಇರೋದು ಲಾ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.